ಹ್ಯಾನ್ಸೆಲ್ ಮತ್ತು ಗ್ರೆಟೆಲ್. ಒಂದಾನೊಂದು ಕಾಲದಲ್ಲಿ ದೂರದ ಕಾಡಿನಲ್ಲಿ ಒಬ್ಬ ಬಡ ಮರಕಟಿಗ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ವಾಸವಾಗಿದ್ದನು. ಮಗನ ಹೆಸರು ಹ್ಯಾನ್ಸೆಲ್ ಮತ್ತು ಮಗಳ ಹೆಸರು ಗ್ರೆಟೆಲ್. ಮರಕಟಿಗ ಎಷ್ಟು ಬಡವನಾಗಿದ್ದನೆಂದರೆ ಅವರಿಗೆ ತಿನ್ನಲು ಸಾಕಾಗುವಷ್ಟು ಆಹಾರವಿರಲಿಲ್ಲ. ಒಂದು ದಿನ ಮರಕಟಿಗನ ಹೆಂಡತಿ ಹೇಳಿದಳು, ನಾವು ಮಕ್ಕಳನ್ನು ಸರಿಯಾಗಿ ಸಾಕಲು ಆಗುತ್ತಿಲ್ಲ. ನೀವು ಅವರನ್ನು ಕರೆದುಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ಬಿಟ್ಟು ಬನ್ನಿ. ತಂದೆ ತಾಯಿಯ ಮಾತನ್ನು ಕೇಳಿ ಮಕ್ಕಳಿಬ್ಬರು ತುಂಬಾ ಹೆದರಿದರು. ನಮಗೆ ಕಾಡಿನಲ್ಲಿ ಬದುಕಲು ಇಷ್ಟವಿಲ್ಲ ಎಂದು ಒಬ್ಬರಿಗೊಬ್ಬರು ಹೇಳಿಕೊಂಡರು. ತಮ್ಮನ್ನು ರಕ್ಷಿಸಿಕೊಳ್ಳಲು ಬುದ್ಧಿವಂತ ಮಕ್ಕಳು ಒಂದು ಉಪಾಯವನ್ನು ಮಾಡಿದರು. ಆ ದಿನ ರಾತ್ರಿ ತಮ್ಮ ಜೇಬಿನಲ್ಲಿ ಚಿಕ್ಕ ಚಿಕ್ಕ ಗೋಲಿಗಳನ್ನು ತುಂಬಿಕೊಂಡರು. ಮರುದಿನ ಮರಕಟಿಗ ಆ ಮಕ್ಕಳನ್ನು ಕಾಡಿನಲ್ಲಿ ಕರೆದುಕೊಂಡು ಹೋಗುವಾಗ ಹ್ಯಾನ್ಸೆಲ್ ಮತ್ತು ಗ್ರೆಟೆಲ್ ದಾರಿಯುದ್ದಕ್ಕೂ ಗೋಲಿಗಳನ್ನು ಬೀಳಿಸುತ್ತಾ ಹೋದರು. ಅವರ ತಂದೆ ಅವರನ್ನು ಬಿಟ್ಟು ಹೋದಾಗ ಆ ಗೋಲಿಗಳನ್ನು ಹಿಂಬಾಲಿಸಿಕೊಂಡು ಅವರ ಮನೆಗೆ ಮರಳಿ ಬಂದರು. ಮಕ್ಕಳು ಮರಳಿ ಮನೆಗೆ ಬಂದುದನ್ನು ನೋಡಿ ಮರಕಟಿಗ ಮತ್ತು ಅವನ ಹೆಂಡತಿಗೆ ಆಶ್ಚರ್ಯವಾಯಿತು. ನಾಳೆ ಮತ್ತೆ ಅವರನ್ನು ಬಿಟ್ಟು ಬರಬೇಕು ಎಂದು ಮಾತಾಡಿಕೊಂಡರು. ಹ್ಯಾನ್ಸೆಲ್ ಮತ್ತು ಗ್ರೆಟೆಲ್ಗೆ ಈಗ ತುಂಬಾ ಚಿಂತೆಯಾಯಿತು. ನಮ್ಮ ಎಲ್ಲ ಗೋಲಿಗಳು ಖಾಲಿಯಾದವು, ಈಗ ನಾವೇನು ಮಾಡೋಣ ಎಂದು ಅತ್ತರು. ನನಗೊಂದು ಉಪಾಯ ಹೊಳೆಯಿತು ಎಂದು ಹ್ಯಾನ್ಸೆಲ್ ಹೇಳಿದನು. ಈ ಸಲ ಬ್ರೆಡ್ಡಿನ ತುಂಡುಗಳನ್ನು ಬೀಳಿಸುತ್ತಾ ಹೋಗೋಣ. ಮರುದಿನ ಬೆಳಿಗ್ಗೆ ಮರಕಟಿಗ ಮತ್ತೆ ಆ ಮಕ್ಕಳನ್ನು ಕಾಡಿನಲ್ಲಿ ಕರೆದುಕೊಂಡು ಹೋಗುವಾಗ ಅವರು ಬ್ರೆಡ್ಡಿನ ತುಂಡುಗಳನ್ನು ದಾರಿಯುದ್ದಕ್ಕೂ ಬೀಳಿಸುತ್ತಾ ಹೋದರು. ಆದರೆ ಮಕ್ಕಳ ದುರಾದೃಷ್ಟಕ್ಕೆ ಆ ಬ್ರೆಡ್ಡಿನ ತುಂಡುಗಳನ್ನು ಪ್ರಾಣಿಗಳು ಮತ್ತು ಹಕ್ಕಿಗಳು ತಿಂದುಬಿಟ್ಟವು. ಈಗ ಹ್ಯಾನ್ಸೆಲ್ ಮತ್ತು ಗ್ರೆಟೆಲ್ ನಡೆದು ನಡೆದು ಸುಸ್ತಾದರು. ಆದರೆ ಅವರಿಗೆ ಮನೆಗೆ ಮರಳಿ ಬರಲು ದಾರಿ ತಪ್ಪಿಹೋಯಿತು. ಇದ್ದಕ್ಕಿದ್ದ ಹಾಗೆ ಅವರಿಗೆ ಮರದಲ್ಲಿ ಅಡಗಿದ್ದ ಒಂದು ವಿಚಿತ್ರ ಮನೆ ಕಾಣಿಸಿತು. ಅದು ಕ್ಯಾಂಡಿ, ಚಾಕ್ಲೇಟ್, ಒಳ್ಳೆ ರುಚಿಕರವಾದ ತಿಂಡಿಗಳಿಂದ ಮಾಡಿದ ಮನೆಯಾಗಿತ್ತು. ಇದು ಶುಂಠಿ ಬ್ರೆಡ್ಡಿನ ಮನೆ ಎಂದು ಗ್ರೆಟೆಲ್ ಸಂತೋಷದಿಂದ ಕಿರ್ಚಿದಳು. ಆ ಮಕ್ಕಳಿಗೆ ಎಷ್ಟು ಹಸಿವಾಗಿತ್ತೆಂದರೆ ಒಂದೇ ಸಲಕ್ಕೆ ಎಲ್ಲವನ್ನೂ ಗಬಗಬನೆ ತಿನ್ನಲು ಪ್ರಾರಂಭಿಸಿದರು. ಆದರೆ ಆ ಮನೆ ಮಕ್ಕಳನ್ನು ತಿನ್ನಲು ತುಂಬಾ ಇಷ್ಟಪಡುವ ಒಬ್ಬ ಮಾಟಗಾತಿಯ ಮನೆಯಾಗಿತ್ತು. ಹ್ಯಾನ್ಸೆಲ್ ಮತ್ತು ಗ್ರೆಟೆಲ್ ರುಚಿಯಾದ ಬಾಗಿಲನ್ನು ತಿನ್ನುವಾಗ ಅವರನ್ನು ಒಳಗೆ ತಳ್ಳಿ ಕೂಡಿ ಹಾಕಿದಳು. ನಾನು ನಿಮ್ಮನ್ನು ಕೊಬ್ಬುವಂತೆ ಮಾಡಿ ಆಮೇಲೆ ತಿನ್ನುತ್ತೇನೆ ಎಂದು ಅಟ್ಟಹಾಸ ಮಾಡುತ್ತಾ ಹೇಳಿದಳು. ಆ ಕ್ರೂರ ಮಾಟಗಾತಿ ಹ್ಯಾನ್ಸೆಲ್ನನ್ನು ಒಂದು ಪಂಜರದಲ್ಲಿ ಬಂಧಿಸಿದ್ದಳು. ನಂತರ ಗ್ರೆಟೆಲ್ ಕಡೆಗೆ ತಿರುಗಿ ಹೇಳಿದಳು, ನೀನು ಪುಟ್ಟ ಹುಡುಗಿಯೇ, ನನಗೆ ಓವೆನ್ ಹತ್ತಿಸಲು ಸಹಾಯ ಮಾಡು. ಓವೆನ್ ಹತ್ತಿಕೊಂಡ ಮೇಲೆ ನಿನ್ನ ಅಣ್ಣನನ್ನು ಬೇಯಿಸಿ ತಿನ್ನುತ್ತೇನೆ.
ಬಡಪಾಯಿ ಗ್ರೇಟೆಲ್ ತುಂಬಾ ಹೆದರಿದಳು. ಗ್ರೇಟೆಲ್ ತನ್ನ ಅಣ್ಣನನ್ನು ಉಳಿಸಲು ಒಂದು ಉಪಾಯವನ್ನು ಮಾಡಿದಳು. ಓವನ್ ಉರಿಯುತ್ತಿರುವುದನ್ನು ಪರೀಕ್ಷಿಸಲು ಬಗ್ಗಿರುವ ಮಾಟಗಾತಿಯನ್ನು ಹಿಂದಿನಿಂದ ಬಲವಾಗಿ ತಳ್ಳಿದಳು. ಆ ಮಾಟಗಾತಿ ಕಿರುಚುತ್ತಾ ಓವನ್ ಒಳಕ್ಕೆ ಬಿದ್ದಳು. ತಕ್ಷಣ ಗ್ರೆಟೆಲ್ ಓವನ್ನಿನ ಬಾಗಿಲನ್ನು ಮುಚ್ಚಿ ಬೀಗ ಹಾಕಿದಳು. ಗ್ರೆಟೆಲ್ ಹ್ಯಾನ್ಸೆಲ್ನನ್ನು ಕಾಪಾಡಿದಳು. ಆ ಮಕ್ಕಳಿಬ್ಬರು ತಮ್ಮ ಜೇಬುಗಳಲ್ಲಿ ಮಾಟಗಾತಿಯ ಒಡವೆಗಳನ್ನೆಲ್ಲ ತುಂಬಿಕೊಂಡರು. ಹೇಗೋ ಹುಡುಕಿಕೊಂಡು ಮನೆಗೆ ಬಂದರು. ತಾವು ತಂದ ಒಡವೆಗಳನ್ನೆಲ್ಲ ತಂದೆ ತಾಯಿಗೆ ಕೊಟ್ಟರು. ಮಕ್ಕಳು ಬುದ್ಧಿವಂತರಾಗಿದ್ದರಿಂದ ಮರಕಟಿಗ ಮತ್ತು ಅವನ ಕುಟುಂಬ ಎಂದೂ ಬಡವರಾಗಲಿಲ್ಲ ಮತ್ತು ಯಾವತ್ತೂ ಹಸಿದುಕೊಂಡು ಇರಲಿಲ್ಲ.